13ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ನಮಗೆ ವಿರಾಜಪೇಟೆ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನ ಚಿಕ್ಕಪೇಟೆ ವ್ಯಾಪ್ತಿಯಲ್ಲಿ ಒಂದು ಲೈನ್ ಮನೆಯಲ್ಲಿ 4 ವರ್ಷದ ಬಾಲಕ ಡೆತ್ ಆಗಿದೆ ಅನ್ನುವಂತಹ ಒಂದು ಮಾಹಿತಿ ನಮಗೆ ಬರ್ತದೆ. ಸೊ ಅದನ್ನು ವಿಚಾರಣೆ ಮಾಡಿದಾಗ ನಮಗೆ ಗೊತ್ತಾಗೋದು ಅದೇ ಲೈನ್ ಮನೆಯಲ್ಲಿ ವಾಸವಾಗಿ ಇದ್ದಂಥ ಪ್ರತಾಪ್ ಅನ್ನೋನು, ಅವನಿಗೆ ವಯಸ್ಸು ಒಂದು 35ರಿಂದ 36 ಇರಬಹುದು. ಆತನೇ ಆ ಮಗುವನ್ನ ಕೊಲೆ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ನಮಗೆ ತಿಳಿದು ಬರುತ್ತೆ. ಅದಾದ ನಂತರ ಒಂದು ಕಂಪ್ಲೇಂಟ್ನ ನಮಗೆ ಆ ಮಗುವಿನ ತಾಯಿಯಾದಂಥ ಸುಚಿತ್ರಾ ಅವರು ನಮಗೆ ನೀಡ್ತಾರೆ. ಆ ಕಂಪ್ಲೇಂಟ್ ಮೇರೆಗೆ ಒಂದು FIRನ ನಾವು ವಿರಾಜಪೇಟೆ ಟೌನ್ ಸ್ಟೇಷನ್ ಲಿಮಿಟ್ಸಲ್ಲಿ ಮಾಡ್ತೀವಿ. FIR ಆದ ನಂತರ ಆರೋಪಿಯಾದಂಥ ಪ್ರತಾಪ್ನ ನಾವು ಅರೆಸ್ಟ್ ಮಾಡ್ತೀವಿ ಹಾಗೂ ಮುಂದಿನ ತನಿಖೆಗೆ ನಾವು ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಟ್ಟಿರ್ತೀವಿ. ಅಟ್ ಪ್ರೆಸೆಂಟ್ ಮಗುವಿನ ಡೆತ್ ಆದ ಮೇಲೆ ಕಂಪ್ಲೇನೆಂಟ್ ಅವರು ನಮಗೆ ಅಲಾಂಗ್ ವಿತ್ ಮರ್ಡರ್ ಸೆಕ್ಷನ್ ನಮಗೆ ಅವರಿಗೆ ಅಕ್ಯೂಸ್ಡ್ ಆದಂಥ ಪ್ರತಾಪ್ ಅವನು ಬಲವಂತವಾಗಿ ಅತ್ಯಾಚಾರ ಮಾಡಿದ್ದಾರೆ ಅಂತಲೂ ಸಹ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ಸೇರಿಸಿ ನಾವು ಒಂದು FIRನ ಮಾಡಿದ್ದೀವಿ. ಹೌದು, ಅವರು ಒಂದೇ ಕುಟುಂಬದವರು. ಆರೋಪಿಯ ಹೆಂಡತಿ ಇರ್ತಾರೆ, ಅವರ ತಂದೆಯ ಮಗಳು, ತಂದೆಯ ಅಕ್ಕನ ಮಗಳು ಫಿರ್ಯಾದಿಯಾಗಿರ್ತಾರೆ. ಸೊ ಅವರು ಒಂದೇ ಕುಟುಂಬದವರಾಗಿರ್ತಾರೆ. ಆ ಲೈನ್ ಮನೆಯಲ್ಲಿ ಅವರು ಮೊದಲಿಂದನೂ ಕೆಲಸ ಮಾಡ್ತಿದ್ರು. ಸೊ ಮದುವೆ ಆದಾಗಿಂದನೂ ಇಬ್ಬರಿಗೂ ಪರಿಚಯ ಇದೆ ಮತ್ತು ಆಗಿಂದನೇ ಅವರ ಮಧ್ಯೆ ಒಂದು ಸಂಬಂಧ ಇದೆ ಅಂತಲೂ ಸಹ ನಮಗೆ ಗೊತ್ತಾಯಿತು. ಇಲ್ಲ, ಅವರೆಲ್ಲ ಒಟ್ಟಿಗೆನೇ ಇದ್ದರು. ಎಲ್ಲರೂ ಒಂದೇ ಲೈನ್ ಮನೆಯಲ್ಲೇ ಇದ್ದರು. ಜಗಳ ಆದಾಗಲೂ ಒಂದೇ ಲೈನ್ ಮನೆಯಲ್ಲೇ ಇದ್ದರು. ಯಾರ ಗಂಡ? ಇಲ್ಲ, ಸುಚಿತ್ರಾ ಗಂಡ ಅವರು ರಾಯಚೂರಲ್ಲಿ ಕೆಲಸ ಮಾಡೋದು. ಇಲ್ಲಿ ಆ ಗಂಡ ಆಗಾಗ ಬಂದು ಹೋಗ್ತಿದ್ದ. ಸುಚಿತ್ರಾ ಏನಿದ್ದಾರೆ ಅವರ ಗಂಡ ಬಂದು ಹೋಗ್ತಾಯಿದ್ರು. ಆ ಥರ ಏನೂ ಇಲ್ಲ, ಕ್ರೈಮ್ ಹಿಸ್ಟ್ರಿ ಏನೂ ಇಲ್ಲ. ಇದೇ ಮೊದಲನೇ ಕ್ರೈಮ್ ಆಗಿರೋದು. ಹೌದು, ಕುಡಿದಿದ್ರು ಅಂತ ನಮಗೆ ಗೊತ್ತಾಗಿದೆ. ಈಗ ಒಂದು ನಮ್ಮದು 103 ಮರ್ಡರ್ ಸೆಕ್ಷನ್ ಇದೆ, ಒಂದು 64 ವಿಚ್ ಅಮೌಂಟ್ಸ್ ಟು ರೇಪ್, ಇನ್ನೊಂದು ಅಮೌಂಟ್ಸ್ ಟು 109 ಅಟೆಂಪ್ಟ್ ಟು ಮರ್ಡರ್. ಯಾಕೆ ಸುಚಿತ್ರಾ ಅಂತ ಏನಿದ್ದಾರೆ ಅವ್ರಿಗೂ ಸಹ ಸ್ವಲ್ಪ ಇಂಜುರೀಸ್ ಆಗಿದೆ, ಗ್ರೀವಿಯಸ್ ಇಂಜುರಿ ಆಗಿದೆ. ಅದಕ್ಕೋಸ್ಕರ ಈ 3 ಸೆಕ್ಷನಲ್ಲಿ ನಾವು FIR ಮಾಡಿದ್ದೀವಿ. ಹೌದು, ಅವ್ರದ್ದು ಮನೆ ಏನಿದೆ ಕದ್ನೂರಲ್ಲಿ ಅದು ಬಿದ್ದೋಗಿತ್ತು, ಮಳೆಯಿಂದ ಬಿದ್ದೋಗಿತ್ತು. ಸೊ ಅದಕ್ಕೆ ಅದೇ ಎಸ್ಟೇಟ್ ಅವ್ರದ್ದೇ, ಅದು ಮನೆ ಅಲ್ಲಿ ಅವ್ರದ್ದೇ ಸ್ವಂತ ಮನೆ ಇತ್ತು. ಆದರೆ ಇದೇ ಲೈನ್ ಮನೆಯಲ್ಲಿ ಕೆಲಸ ಮಾಡ್ತಿದ್ರು. ಸೊ ಅದು ಮನೆ ಬಿದ್ದೋಗಿದ್ದರಿಂದ ಒಂದು ವಾರದ ಹಿಂದೆ ಈ ಮನೆಗೆ ಶಿಫ್ಟ್ ಆಗಿದ್ರು. ಚಿಕ್ಕಪೇಟೆಯಲ್ಲಿರುವಂಥ ಲೈನ್ ಮನೇಲಿ ಏನು ಕೆಲಸ ಮಾಡ್ತಾರೆ ಅಲ್ಲಿಗೆ ಶಿಫ್ಟ್ ಆಗಿದ್ರು ಅವರು. ಪ್ರತಾಪ್ ಹೆಂಡತಿ ಸುಚಿತ್ರಾ ಅಲ್ಲ, ಪ್ರತಾಪ್ ಹೆಂಡತಿ ಬೇರೆ. ಸುಚಿತ್ರಾ ಬಂದು ಅವರ ಪ್ರತಾಪ್ ಏನು ಹೆಂಡತಿ ಇದ್ದಾರಲ್ಲ ಅವರ ಅಪ್ಪನ ತಂಗಿಯ ಮಗಳು. ಸೊ ಒಂದೇ ಕುಟುಂಬದವರು. ಪ್ರತಾಪ್ ಅನ್ನೋನು ಅಕ್ಯೂಸ್ಡ್ ಅವರ ವೈಫ್ ಬಂದು ಪಲ್ಲವಿ ಅಂತ. ಪಲ್ಲವಿ ಮತ್ತು ಸುಚಿತ್ರಾ ಏನಿದ್ದಾರೆ ಕಸಿನ್ಸ್, ಅವರು ಒಂದೇ ಕುಟುಂಬದವರು, ಸ್ವಂತ ಅಕ್ಕ ತಂಗಿಯರಲ್ಲ. ಅಕ್ಯೂಸ್ಡ್ ಇಲ್ಲ, ವಿರೋಧ ಇತ್ತು. ಮತ್ತು ಮುಂಚೆನೂ ಸ್ವಲ್ಪ ಅಸಮಾಧಾನಗಳಿತ್ತು, ಮಧ್ಯೆ ಜಗಳ ಆಗಿತ್ತು ಅಂತ ಇತ್ತು. ಇಷ್ಟು ದೊಡ್ಡ ಮಟ್ಟಕ್ಕೆ ಆಗಿರಲಿಲ್ವಂತೆ. ಕೊಡ್ತೀವಿ.